ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 3.1ರ ಮೊದಲನೇ ಲೆಕ್ಕವನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ 2ನೇ ಲೆಕ್ಕದಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 2. ಭಾಗವಾಗುವಿಕೆಯ ಪರೀಕ್ಷೆಯನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 4ರಿಂದ 8ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ. ಇಲ್ಲಿ ಎ ದಿಂದ ಜೆ ವರೆಗೆ ಅವರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಸಂಖ್ಯೆ 4ರಿಂದ ಮತ್ತು 8ರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನಾವು ಈಗ ನೋಡೋಣ. 4ರಿಂದ ಭಾಗವಾಗುವಾಗ ಕೊನೆಯ 2 ಅಂಕಿಗಳು ನಮಗೆ 4ರಿಂದ ಭಾಗವಾಗಬೇಕು. 4ರಿಂದ ಭಾಗವಾದರೆ ಆ ಅಂಕಿ 4ರಿಂದ ಭಾಗವಾಗುತ್ತದೆ ಎಂದು ಅರ್ಥ. 8ರಿಂದ ಭಾಗವಾಗಬೇಕಾದರೆ ಸಂಖ್ಯೆಯ ಕೊನೆಯ 3 ಅಂಕಿಗಳು 8ರಿಂದ ಭಾಗವಾಗಬೇಕು. 8ರಿಂದ ಭಾಗವಾದರೆ ಆ ಪೂರ್ಣ ಸಂಖ್ಯೆಯು 8ರಿಂದ ಭಾಗವಾಗುತ್ತದೆ. ಎ 572. 572 ಇಲ್ಲಿ ಕೊನೆಯ 2 ಸಂಖ್ಯೆ 4ರಿಂದ ಭಾಗವಾಗುತ್ತದೆ. ಕೊನೆಯ 2 ಸಂಖ್ಯೆ 72, ಆದ್ದರಿಂದ ಈ ಸಂಖ್ಯೆಯು 4ರಿಂದ ಭಾಗವಾಗುತ್ತದೆ. 8ರಿಂದ ಭಾಗವಾಗುವಾಗ ನಾವು 3 ಅಂಕಿಗಳನ್ನು ನೋಡಬೇಕು. ಈ 3 ಅಂಕಿಗಳು 572, ಇದು 8ರಿಂದ ಭಾಗವಾಗುವುದಿಲ್ಲ, ಆದ್ದರಿಂದ ಈ ಸಂಖ್ಯೆ 8ರಿಂದ ಭಾಗವಾಗುವುದಿಲ್ಲ. ಬಿ ಪ್ರಶ್ನೆ 7,26,352. ಇಲ್ಲಿ ಕೊನೆಯ 2 ಅಂಕಿ ಎಂದರೆ 52 4ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಸಂಖ್ಯೆ 4ರಿಂದ ಭಾಗವಾಗುತ್ತದೆ. 8ರಿಂದ ಭಾಗವಾಗುವಾಗ ನಾವು ಕೊನೆಯ 3 ಅಂಕಿಗಳನ್ನು ನೋಡಬೇಕು. 352 8ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಅಂಕಿಯು 8ರಿಂದ ಭಾಗವಾಗುತ್ತದೆ. ಸಿ ಪ್ರಶ್ನೆ 5,500. ಈಗ ನಾವು 4ರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡುವಾಗ ಕೊನೆಯ 2 ಅಂಕಿಗಳನ್ನು ನೋಡಬೇಕು. ಕೊನೆಯ 2 ಅಂಕಿಗಳು 0 ಆಗಿದ್ದಾಗಲೂ ಕೂಡ ಆ ಸಂಖ್ಯೆ 4ರಿಂದ ಭಾಗವಾಗುತ್ತದೆ. 8ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ಕೊನೆಯ 3 ಅಂಕಿಯನ್ನು ನೋಡಬೇಕು. 500, ಈ 500 8ರಿಂದ ಭಾಗವಾಗುವುದಿಲ್ಲ, ಆದ್ದರಿಂದ ಈ ಪೂರ್ಣ ಸಂಖ್ಯೆ 8ರಿಂದ ಭಾಗವಾಗುವುದಿಲ್ಲ. ಡಿ 6,000. ಇಲ್ಲಿ ಕೊನೆಯ 2 ಅಂಕಿಗಳು 0 ಆಗಿದ್ದಾವೆ, ಆದ್ದರಿಂದ ಈ ಸಂಖ್ಯೆಯು 4ರಿಂದ ಭಾಗವಾಗುತ್ತದೆ. ಕೊನೆಯ 3 ಅಂಕಿಯೂ ಕೂಡ ಇಲ್ಲಿ 0 ಆಗಿದೆ, ಆದ್ದರಿಂದ ಈ ಸಂಖ್ಯೆ 8ರಿಂದಲೂ ಕೂಡ ಭಾಗವಾಗುತ್ತದೆ. ಈ ಪ್ರಶ್ನೆ 12,159. 4ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಕೊನೆಯ 2 ಅಂಕಿಯನ್ನು ನೋಡಬೇಕು. 59, ಇದು 4ರಿಂದ ಭಾಗವಾಗುವುದಿಲ್ಲ, ಆದ್ದರಿಂದ ಈ ಪೂರ್ಣ ಸಂಖ್ಯೆಯೂ ಕೂಡ 4ರಿಂದ ಭಾಗವಾಗುವುದಿಲ್ಲ. 8ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಕೊನೆಯ 3 ಅಂಕಿಯನ್ನು ನೋಡಬೇಕು. 159 8ರಿಂದ ಭಾಗವಾಗುವುದಿಲ್ಲ, ಆದ್ದರಿಂದ ಈ ಪೂರ್ಣ ಅಂಕಿಯೂ ಕೂಡ 8ರಿಂದ ಭಾಗವಾಗುವುದಿಲ್ಲ. ಎಫ್ ಪ್ರಶ್ನೆ 14,560. ಇಲ್ಲಿ ಕೊನೆಯ 2 ಅಂಕಿ 60 4ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಅಂಕಿಯೂ ಕೂಡ 4ರಿಂದ ಭಾಗವಾಗುತ್ತದೆ. 8ರಿಂದ ಭಾಗವಾಗುವಿಕೆಯನ್ನು ಪರೀಕ್ಷಿಸುವಾಗ 560 ಎಂದರೆ 3 ಅಂಕಿಯನ್ನು ನಾವು ನೋಡಬೇಕು. 560 8ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಅಂಕಿಯೂ ಕೂಡ 8ರಿಂದ ಭಾಗವಾಗುತ್ತದೆ. ಜಿ ಪ್ರಶ್ನೆ 21,084. ಕೊನೆಯ 2 ಅಂಕಿ 84, ಇದು 4ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಅಂಕಿಯು 4ರಿಂದ ಭಾಗವಾಗುತ್ತದೆ. 8ರಿಂದ ಭಾಗವಾಗುವಿಕೆಯ ಪರೀಕ್ಷೆಯನ್ನು ನೋಡುವಾಗ ನಾವು ಇಲ್ಲಿ 084 ಎಂದರೆ ಮತ್ತೆ 84ಅನ್ನು ನೋಡಬೇಕು. 84 8ರಿಂದ ಭಾಗವಾಗುವುದಿಲ್ಲ, ಆದ್ದರಿಂದ ಈ ಪೂರ್ಣ ಅಂಕಿಯೂ ಕೂಡ 8ರಿಂದ ಭಾಗವಾಗುವುದಿಲ್ಲ. ಎಚ್ ಪ್ರಶ್ನೆ 3,17,95,072. ಇಲ್ಲಿ ಕೊನೆಯ 2 ಅಂಕಿ 72. ಇಲ್ಲಿ ಕೊನೆಯ 2 ಅಂಕಿ 72 ಇದು 4ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಸಂಖ್ಯೆಯೂ ಕೂಡ 4ರಿಂದ ಭಾಗವಾಗುತ್ತದೆ. ಭಾಗವಾಗುವಿಕೆಯ ಪರೀಕ್ಷೆ 8ಅನ್ನು ನೋಡುವಾಗ ನಾವು 072 ಎಂದರೆ ಮತ್ತೆ 72ಅನ್ನು ನೋಡಬೇಕು. 72 ಕೂಡ 8ರಿಂದ ಭಾಗವಾಗುತ್ತದೆ, ಆದ್ದರಿಂದ ಈ ಪೂರ್ಣ ಸಂಖ್ಯೆಯೂ ಕೂಡ 8ರಿಂದ ಭಾಗವಾಗುತ್ತದೆ. ಐ ಪ್ರಶ್ನೆ 1,700. ಕೊನೆಯ 2 ಅಂಕಿಗಳು 0 ಆದ್ದರಿಂದ ಇದು 4ರಿಂದ ಭಾಗವಾಗುತ್ತದೆ. 8ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ 700 ಇದು
8ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ ಈ ಪೂರ್ಣ ಸಂಖ್ಯೆಯೂ ಕೂಡ 8ರಿಂದ ಭಾಗವಾಗುವುದಿಲ್ಲ. ಜೆ ಪ್ರಶ್ನೆ 2150 ಕೊನೆಯ ಎರಡು ಅಂಕಿ 50. 50 ಇಲ್ಲಿ 4ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ ಈ ಪೂರ್ಣ ಸಂಖ್ಯೆಯೂ ಕೂಡ 4ರಿಂದ ಭಾಗವಾಗುವುದಿಲ್ಲ. 8ರಿಂದ ಭಾಗವಾಗುವಿಕೆಯ ಪರೀಕ್ಷೆಯನ್ನು ನೋಡುವಾಗ 150. 150 ಇಲ್ಲಿ 8ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ ಈ ಪೂರ್ಣ ಸಂಖ್ಯೆಯೂ ಕೂಡ 8ರಿಂದ ಭಾಗವಾಗುವುದಿಲ್ಲ. ಪ್ರಶ್ನೆ 3 ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 6ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ. ಎದಿಂದ ಜೆವರೆಗೆ ಅವರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 6ರಿಂದ ಭಾಗವಾಗುವಿಕೆಯ ಪರೀಕ್ಷೆಯನ್ನು ನೋಡುವಾಗ ನಾವು ಪ್ರತಿಯೊಂದು ಸಂಖ್ಯೆಯು 2ರಿಂದಲೂ ಭಾಗವಾಗಬೇಕು ಮತ್ತು 3ರಿಂದಲೂ ಭಾಗವಾಗಬೇಕು. 2ರಿಂದ 3ರಿಂದ 2ರಿಂದಲೂ ಭಾಗವಾದರೆ ಆ ಸಂಖ್ಯೆಯು 6ರಿಂದಲೂ ಭಾಗವಾಗುತ್ತದೆ. ಮೊದಲನೇ ಪ್ರಶ್ನೆ ಎ 2,97,144. ಈ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡುವಾಗ ನಾವು ಕೊನೆಯ ಅಂಕಿಯನ್ನು ನೋಡಬೇಕು. ಕೊನೆಯ ಅಂಕಿ 0, 2, 4, 6, 8 ಈ ರೀತಿಯಾಗಿದ್ದಾಗ ಆ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ. ಇಲ್ಲವಾದರೆ ಕೊನೆಯ ಸಂಖ್ಯೆ ಸಮ ಸಂಖ್ಯೆಯಾದರೆ ಆ ಸಂಖ್ಯೆ 2ರಿಂದ ಭಾಗವಾಗುತ್ತದೆ. 3ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಈ ಎಲ್ಲ ಪ್ರತಿಯೊಂದು ಸಂಖ್ಯೆಯನ್ನು ಪ್ರತ್ಯೇಕವಾಗಿ ಕೂಡಿಸಿ ಬಂದಂತಹ ಉತ್ತರವು 3ರಿಂದ ಭಾಗವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು. ಭಾಗವಾದರೆ ಆ ಸಂಖ್ಯೆ ಈ ಪೂರ್ಣ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಈಗ ಮೊದಲನೆಯದಾಗಿ 2ರಿಂದ ನೋಡೋಣ. ಕೊನೆಯ ಸಂಖ್ಯೆ 4 ಸಮ ಸಂಖ್ಯೆಯಾದ್ದರಿಂದ ಇದು 2ರಿಂದ ಭಾಗವಾಗುತ್ತದೆ. 3ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಈ ಎಲ್ಲ ಸಂಖ್ಯೆಯನ್ನು ಕೂಡಿಸೋಣ. 2 + 9 + 7 + 1 + 4 + 4 ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ 27 ಬಂತು. 27 3ರಿಂದ ಭಾಗವಾಗುತ್ತದೆ. ಈ ಸಂಖ್ಯೆ 2ರಿಂದಲೂ ಭಾಗವಾಗುತ್ತಿದೆ, 3ರಿಂದಲೂ ಭಾಗವಾಗುತ್ತಿದೆ. ಆದ್ದರಿಂದ ಈ ಸಂಖ್ಯೆ 6ರಿಂದ ಕೂಡ ಭಾಗವಾಗುತ್ತದೆ. ಬಿ ಪ್ರಶ್ನೆ 1258. 2ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಕೊನೆಯ ಅಂಕಿಯನ್ನು ನೋಡಬೇಕು. 8 ಇದು ಸಮ ಸಂಖ್ಯೆಯಾಗಿದೆ. ಆದ್ದರಿಂದ ಇದು 2ರಿಂದ ಭಾಗವಾಗುತ್ತದೆ. 3ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ಎಲ್ಲ ಸಂಖ್ಯೆಗಳನ್ನು ಕೂಡಿಸೋಣ. 1 + 2 + 5 + 8 ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಉತ್ತರ 16 ಬಂತು. 16 ಇದು 3ರಿಂದ ಭಾಗವಾಗುವುದಿಲ್ಲ. 2ರಿಂದ ಸಂಖ್ಯೆ ಭಾಗವಾಗುತ್ತಿದೆ, ಆದರೆ 3ರಿಂದ ಭಾಗವಾಗುತ್ತಿಲ್ಲ. ಆದ್ದರಿಂದ ಈ ಸಂಖ್ಯೆ 6ರಿಂದ ಭಾಗವಾಗುವುದಿಲ್ಲ. ಸಿ ಪ್ರಶ್ನೆ 4335. ಭಾಗವಾಗುವಿಕೆಯ ಪರೀಕ್ಷೆ 2ಅನ್ನು ನೋಡಿದಾಗ ಕೊನೆಯ ಸಂಖ್ಯೆ 5 ಇದೆ. ಇದು ಸಮ ಸಂಖ್ಯೆಯಲ್ಲ, ಬೆಸ ಸಂಖ್ಯೆಯಾದ್ದರಿಂದ ಈ ಅಂಕಿ 2ರಿಂದ ಭಾಗವಾಗುವುದಿಲ್ಲ. ಭಾಗವಾಗುವಿಕೆಯ ಪರೀಕ್ಷೆ 3ಅನ್ನು ನೋಡಿದಾಗ ಎಲ್ಲ ಸಂಖ್ಯೆಯನ್ನು ಕೂಡಿಸೋಣ. 4 + 3 + 3 + 5 ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 15 ಬಂತು. ಇದು 3ರಿಂದ ಭಾಗವಾಗುತ್ತದೆ, ಆದರೆ 2ರಿಂದ ಭಾಗವಾಗುತ್ತಿಲ್ಲ. ಆದ್ದರಿಂದ ಈ ಸಂಖ್ಯೆ 6ರಿಂದ ಭಾಗವಾಗುವುದಿಲ್ಲ. ಡಿ ಪ್ರಶ್ನೆ 61,233. ಕೊನೆಯ ಅಂಕಿ 3 ಇದು ಬೆಸ ಸಂಖ್ಯೆಯಾದ್ದರಿಂದ 2ರಿಂದ ಭಾಗವಾಗುವುದಿಲ್ಲ. 2ರಿಂದ ಭಾಗವಾಗುತ್ತಿಲ್ಲವಾದರೆ ನಾವು 3ರ ಭಾಗವಾಗುವಿಕೆಯ ಪರೀಕ್ಷೆಯನ್ನು ನೋಡುವ ಅವಶ್ಯಕತೆ ಇಲ್ಲ. ಈ ಸಂಖ್ಯೆ 6ರಿಂದ ಕೂಡ ಭಾಗವಾಗುವುದಿಲ್ಲ. ಈ ಪ್ರಶ್ನೆ 9,01,352. ಕೊನೆಯ ಅಂಕಿ 2 ಇದು ಸಮ ಸಂಖ್ಯೆಯಾದ್ದರಿಂದ 2ರಿಂದ ಭಾಗವಾಗುತ್ತದೆ. 3ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಎಲ್ಲ ಅಂಕಿಗಳನ್ನು ಕೂಡಿಸೋಣ. 9 + 0 + 1 + 3 + 5 + 2 ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 20 ಬಂತು. 20 ಇದು 3ರಿಂದ ಭಾಗವಾಗುವುದಿಲ್ಲ. 2ರಿಂದ ಅಂಕಿ ಭಾಗವಾಗುತ್ತಿದೆ, ಆದರೆ 3ರಿಂದ ಭಾಗವಾಗುತ್ತಿಲ್ಲ. ಆದ್ದರಿಂದ ಈ ಸಂಖ್ಯೆ 6ರಿಂದ ಭಾಗವಾಗುವುದಿಲ್ಲ. ಎಫ್ ಪ್ರಶ್ನೆ 4,38,750. ಕೊನೆಯ ಅಂಕಿ 0 ಆಗಿದೆ. ಆದ್ದರಿಂದ ಇದು 2ರಿಂದ ಭಾಗವಾಗುತ್ತದೆ. 3ರ ಭಾಗವಾಗುವಿಕೆ ಪರೀಕ್ಷೆ ಎಲ್ಲ ಅಂಕಿಗಳನ್ನು ಕೂಡಿಸೋಣ. 4 + 3 + 8 + 5 + 5 + 0 ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಉತ್ತರ 27 ಬಂತು. 27 ಇದು 3ರಿಂದ ಭಾಗವಾಗುತ್ತದೆ. ಆದ್ದರಿಂದ ಇಲ್ಲಿ 2ರಿಂದಲೂ ಭಾಗವಾಗುತ್ತಿದೆ, 3ರಿಂದಲೂ ಭಾಗವಾಗುತ್ತಿದೆ. ಆದ್ದರಿಂದ ಈ ಸಂಖ್ಯೆ 6ರಿಂದ ಕೂಡ ಭಾಗವಾಗುತ್ತದೆ.
17,90,184. ಕೊನೆಯ ಸಂಖ್ಯೆ 4 ಇದು ಸಮಸಂಖ್ಯೆಯಾಗಿದೆ, ಆದ್ದರಿಂದ ಇದು 2ರಿಂದ ಭಾಗವಾಗುತ್ತದೆ. 3ರ ಭಾಗವಾಗುವಿಕೆಯ ಪರೀಕ್ಷೆ. ಎಲ್ಲ ಅಂಕಿಗಳನ್ನು ಕೂಡಿಸೋಣ. 1 + 7 + 9 + 0 + 1 + 8 + 4. ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಉತ್ತರ 30 ಬಂತು. 30 ಇದು 3ರಿಂದ ಭಾಗವಾಗುತ್ತದೆ, 2ರಿಂದಲೂ ಭಾಗವಾಗುತ್ತಿದೆ, 3ರಿಂದಲೂ ಭಾಗವಾಗುತ್ತಿದೆ, ಆದ್ದರಿಂದ ಈ ಸಂಖ್ಯೆ 6ರಿಂದ ಕೂಡ ಭಾಗವಾಗುತ್ತದೆ. ಎಚ್ ಪ್ರಶ್ನೆ 12,583. ಕೊನೆಯ ಅಂಕಿ 3 ಆಗಿದೆ. ಇದು 2ರಿಂದ ಭಾಗವಾಗುವುದಿಲ್ಲ, 2ರಿಂದ ಭಾಗವಾಗಿಲ್ಲ, ಆದ್ದರಿಂದ ನಾವು ಇಲ್ಲಿ 3ರ ಭಾಗವಾಗುವಿಕೆಯ ಪರೀಕ್ಷೆಯನ್ನು ನೋಡುವ ಅವಶ್ಯಕತೆ ಇಲ್ಲ. ಈ ಸಂಖ್ಯೆ 6ರಿಂದ ಭಾಗವಾಗುವುದಿಲ್ಲ. ಐ ಪ್ರಶ್ನೆ 6,39,210. ಕೊನೆಯ ಅಂಕಿ ಇಲ್ಲಿ 0 ಆಗಿದೆ, ಆದ್ದರಿಂದ ಇದು 2ರಿಂದ ಭಾಗವಾಗುತ್ತದೆ. 3ರ ಭಾಗವಾಗುವಿಕೆಯ ಪರೀಕ್ಷೆಯನ್ನು ನೋಡಿದಾಗ ಎಲ್ಲ ಅಂಕಿಗಳನ್ನು ಕೂಡಿಸೋಣ. 6 + 3 + 9 + 2 + 1 + 0. ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 21 ಬಂತು. 21 ಇದು 3ರಿಂದ ಭಾಗವಾಗುತ್ತದೆ. ಇಲ್ಲಿ 2ರಿಂದಲೂ ಕೂಡ ಈ ಸಂಖ್ಯೆ ಭಾಗವಾಗುತ್ತಿದೆ, 3ರಿಂದಲೂ ಕೂಡ ಭಾಗವಾಗುತ್ತಿದೆ, ಆದ್ದರಿಂದ ಈ ಸಂಖ್ಯೆ 6ರಿಂದಲೂ ಭಾಗವಾಗುತ್ತದೆ. ಜೆ ಪ್ರಶ್ನೆ 17,852. ಕೊನೆಯ ಅಂಕಿ ಇಲ್ಲಿ 2 ಸಮಸಂಖ್ಯೆಯಾಗಿದೆ, ಆದ್ದರಿಂದ ಇದು ಇಲ್ಲಿ 2ರಿಂದ ಭಾಗವಾಗುತ್ತದೆ. 3ರ ಭಾಗವಾಗುವಿಕೆಯ ಪರೀಕ್ಷೆ. 1 + 7 + 8 + 5 + 2. ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 23 ಬಂತು. ಇದು 3ರಿಂದ ಭಾಗವಾಗುವುದಿಲ್ಲ, 2ರಿಂದ ಈ ಸಂಖ್ಯೆ ಭಾಗವಾಗುತ್ತಿದೆ, ಆದರೆ 3ರಿಂದ ಭಾಗವಾಗುತ್ತಿಲ್ಲ, ಆದ್ದರಿಂದ ಈ ಸಂಖ್ಯೆ 6ರಿಂದಲೂ ಕೂಡ ಭಾಗವಾಗುವುದಿಲ್ಲ. ಪ್ರಶ್ನೆ 4. ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 11ರಿಂದ ಭಾಗವಾಗುತ್ತದೆ ಎಂದು ನಿರ್ಧರಿಸಿ. ಎದಿಂದ ಎಫ್ ವರೆಗೆ ಅವರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 11ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ನಾವು ಬೆಸಸ್ಥಾನದ ಸಂಖ್ಯೆಯ ಮೊತ್ತದಲ್ಲಿ ಸಮಸ್ಥಾನದ ಸಂಖ್ಯೆಯನ್ನು ಕಳೆಯಬೇಕು, ಇಲ್ಲವೇ ಸಮಸ್ಥಾನದ ಸಂಖ್ಯೆಗಳ ಮೊತ್ತದಲ್ಲಿ ಬೆಸಸ್ಥಾನಗಳ ಸಂಖ್ಯೆಯ ಮೊತ್ತವನ್ನು ಕಳೆಯಬೇಕು. ಮೊದಲನೇ ಪ್ರಶ್ನೆ 5,445. 5,445 1 2 3 4 1 ಮತ್ತು 3 ಅಂದರೆ ಇದು ಬೆಸಸ್ಥಾನ. ಇಲ್ಲಿ 5 ಮತ್ತು 4 ಇದೆ. ಬೆಸಸ್ಥಾನದ ಮೊತ್ತ 4 + 5 9. ಸಮಸ್ಥಾನದ ಮೊತ್ತ 4 + 5, ಇದು ಕೂಡ 5 + 4 = 9. ಎರಡೂ ಸಂಖ್ಯೆ 9 ಆಗಿದೆ. ವ್ಯತ್ಯಾಸ ಬೆಸಸ್ಥಾನದ ಮೊತ್ತದಲ್ಲಿ ಸಮಸ್ಥಾನದ ಮೊತ್ತವನ್ನು ಕಳೆದಾಗ 9 - 9 0. ವ್ಯತ್ಯಾಸ 0 ಆದ್ದರಿಂದ ಇದು 11ರಿಂದ ಭಾಗವಾಗುತ್ತದೆ. 11ರ ಭಾಗವಾಗುವಿಕೆಯಲ್ಲಿ 11ರ ಗುಣಕವಾಗಿರಬೇಕು, ಇಲ್ಲದಿದ್ದರೆ ವ್ಯತ್ಯಾಸ 0 ಆಗಿರಬೇಕು. ಬಿ ಪ್ರಶ್ನೆ 10,824. ಇಲ್ಲಿ ಬೆಸಸ್ಥಾನ 4 8 1. ಬೆಸಸ್ಥಾನಗಳ ಮೊತ್ತ 4 + 8 + 1 13. ಸಮಸ್ಥಾನದ ಮೊತ್ತ 2 + 0 2. ವ್ಯತ್ಯಾಸ 13ರಲ್ಲಿ 2 ಕಳೆದಾಗ 11 ಬಂತು. ಇದು 11ರಿಂದ ಭಾಗವಾಗುತ್ತದೆ. ಸಿ 71,38,965. ಇಲ್ಲಿ ಬೆಸಸ್ಥಾನದ ಮೊತ್ತ 5 + 9 + 3 + 7. ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 24 ಬಂತು. ಸಮಸ್ಥಾನದ ಮೊತ್ತ 6 + 8 + 1 15. 24ರಲ್ಲಿ 15 ಕಳೆದಾಗ 9 ಬಂತು. 9 ಬಂದಿದ್ದರಿಂದ ಇದು 11ರಿಂದ ಭಾಗವಾಗುವುದಿಲ್ಲ. 7,1,69,308. ಬೆಸಸ್ಥಾನದ ಮೊತ್ತ 8 + 3 + 6 + 0 17. ಸಮಸ್ಥಾನಗಳ ಮೊತ್ತ 0 + 9 + 1 + 7, ಇದು ಕೂಡ 17. 17ರಲ್ಲಿ 17 ಕಳೆದಾಗ ಉತ್ತರ 0 ಆಯಿತು. 0 ಬಂದಿದ್ದರಿಂದ ಇದು 11ರಿಂದ ಭಾಗವಾಗುತ್ತದೆ. ಈ ಪ್ರಶ್ನೆ 1,00,00,001. ಬೆಸಸ್ಥಾನದ ಮೊತ್ತ ಇಲ್ಲಿ 1, ಎಲ್ಲ ಅಂಕಿಗಳು 0 ಆಗಿವೆ. ಸಮಸ್ಥಾನದ ಮೊತ್ತ ಕೂಡ 1, ಉಳಿದಂತಹ ಎಲ್ಲ ಅಂಕಿಗಳು 0 ಆಗಿದ್ದಾವೆ. 1 - 1 0. 0 ಬಂದಿದ್ದರಿಂದ ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ.
ಎಫ್ ಪ್ರಶ್ನೆ 9,01,153. ಇಲ್ಲಿ ಬೆಸ ಸ್ಥಾನಗಳ ಮೊತ್ತ 4, ಸಮಸ್ಥಾನಗಳ ಮೊತ್ತ 15. 15ರಲ್ಲಿ 4 ಕಳೆದಾಗ 11 ಬಂತು. ಆದ್ದರಿಂದ ಈ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ಪ್ರಶ್ನೆ ನಂಬರ್ 5. ಬಿಟ್ಟಿರುವ ಸ್ಥಳಗಳನ್ನು ತುಂಬಿದಾಗ ಆಗುವ ಸಂಖ್ಯೆಯು 3ರಿಂದ ಭಾಗವಾಗುವಂತೆ ಪ್ರಶ್ನೆಗಳಲ್ಲಿನ ಪ್ರತಿಯೊಂದು ಬಿಟ್ಟಿರುವ ಸ್ಥಳಗಳನ್ನು ತುಂಬಬಹುದಾದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಅಂಕಿಗಳನ್ನು ಬರೆಯಿರಿ. ಎ ಪ್ರಶ್ನೆ ಡ್ಯಾಶ್ 6, 7, 2, 4 ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಆ ಸಂಖ್ಯೆ 3ರಿಂದ ಭಾಗವಾಗಬೇಕು. ಆ ರೀತಿ ಒಂದು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯೋಣ. 3ರ ಭಾಗವಾಗುವಿಕೆಯ ಪರೀಕ್ಷೆಯಲ್ಲಿ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಬಂದಂತಹ ಮೊತ್ತವು 3ರಿಂದ ಭಾಗವಾಗಬೇಕು. ಇಲ್ಲಿ ಈ ಸಂಖ್ಯೆಯನ್ನು ಕೂಡಿಸೋಣ. 6 + 7 + 2 + 4 19 ಬಂತು. 19ಕ್ಕೆ ಅತ್ಯಂತ ಚಿಕ್ಕ ಸಂಖ್ಯೆ 3ನ್ನು ಕೂಡಿಸಿದಾಗ 21 ಬಂದಿದೆ. ಆದ್ದರಿಂದ ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ 3. 21 ಇದು 3ರಿಂದ ಭಾಗವಾಗುತ್ತದೆ. ಅತ್ಯಂತ ದೊಡ್ಡ ಸಂಖ್ಯೆಯಾಗಿ ನಾವು 8ನ್ನು ಕೂಡಿಸೋಣ. 19ಕ್ಕೆ 8ನ್ನು ಕೂಡಿಸಿದಾಗ 27 ಬಂತು. 27 ಕೂಡ 3ರಿಂದ ಭಾಗವಾಗುತ್ತದೆ. ಆದ್ದರಿಂದ ಅತ್ಯಂತ ಚಿಕ್ಕ ಸಂಖ್ಯೆ 3, ಅತ್ಯಂತ ದೊಡ್ಡ ಸಂಖ್ಯೆ 8. ಇಲ್ಲಿ 3ನ್ನು ಇಟ್ಟಾಗ ಮೊತ್ತ 21 ಆಗುತ್ತದೆ. 8ನ್ನು ಇಟ್ಟಾಗ ಮೊತ್ತ 27 ಆಗುತ್ತದೆ. ಸಂಖ್ಯೆ 3 ಮತ್ತು 8. ಬಿ ಪ್ರಶ್ನೆ 4, 7, 6, 5 ಡ್ಯಾಶ್ 2 ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 24 ಬಂತು. 24 ಇದು 3ರಿಂದ ಭಾಗವಾಗುತ್ತದೆ. ಆದ್ದರಿಂದ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿ ನಾವು ಇಲ್ಲಿ 0ಯನ್ನು ತುಂಬೋಣ. ಅತ್ಯಂತ ದೊಡ್ಡ ಸಂಖ್ಯೆ 9. 9 + 24 24ಕ್ಕೆ 9ನ್ನು ಕೂಡಿಸಿದಾಗ 33 ಬಂತು. 33 ಇದು 3ರಿಂದ ಭಾಗವಾಗುತ್ತದೆ. ಆದ್ದರಿಂದ ಅತ್ಯಂತ ಚಿಕ್ಕ ಸಂಖ್ಯೆ 0, ದೊಡ್ಡ ಸಂಖ್ಯೆ 9. 6. ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳು 11ರಿಂದ ಭಾಗವಾಗುವಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಅಂಕಿಯನ್ನು ಬರೆಯಿರಿ. ಇಲ್ಲಿ 11ರಿಂದ ಭಾಗವಾಗುವಿಕೆಯನ್ನು ನೋಡುವಾಗ ಸಮಸ್ಥಾನ ಅಥವಾ ಬೆಸಸ್ಥಾನಗಳ ಸಂಖ್ಯೆಯ ಮೊತ್ತವನ್ನು ನಾವು ಕಳೆಯಬೇಕು. ಎ ಪ್ರಶ್ನೆ 9, 2 ಡ್ಯಾಶ್ 3, 8, 9 ಇಲ್ಲಿ ಸಮಸ್ಥಾನಗಳ ಮೊತ್ತ 8, 0 ಮತ್ತು 9. ಆದ್ದರಿಂದ ನಾವು 8 ಮತ್ತು 9ನ್ನು ಕೂಡಿಸೋಣ. 17 ಬಂತು. ಬೆಸಸ್ಥಾನಗಳ ಮೊತ್ತ 9 + 3 + 2 ಈ 3ನ್ನು ಕೂಡಿಸಿದಾಗ 14 ಬಂತು. ಈಗ ಸಮಸ್ಥಾನಗಳ ಮೊತ್ತದಲ್ಲಿ ಬೆಸಸ್ಥಾನಗಳ ಮೊತ್ತವನ್ನು ಕಳೆಯೋಣ. 17 - 14 3. ಆದ್ದರಿಂದ ನಾವು ಈ 3ಕ್ಕೆ 8ನ್ನು ಕೂಡಿಸಿದಾಗ 11 ಆಗುತ್ತದೆ. ಆದ್ದರಿಂದ ಇಲ್ಲಿ ನಾವು 8ನ್ನು ಬರೆಯೋಣ. ಆದ್ದರಿಂದ ಅಂಕಿ 8 ಆಗಿದೆ. ಬಿ ಪ್ರಶ್ನೆ 8 ಡ್ಯಾಶ್ 9, 4, 8, 4 ಇಲ್ಲಿ ಬೆಸಸ್ಥಾನಗಳ ಮೊತ್ತ 4, 4, 0 ಅಂದರೆ 4 ಮತ್ತು 4ನ್ನು ಕೂಡಿಸೋಣ. 8 ಬಂತು. ಸಮಸ್ಥಾನಗಳ ಮೊತ್ತ 8 + 9 + 8 24. ಈಗ ನಾವು ಸಮಸ್ಥಾನಗಳ ಮೊತ್ತದಲ್ಲಿ ಬೆಸಸ್ಥಾನಗಳ ಮೊತ್ತವನ್ನು ಕಳೆಯೋಣ. 24 ಮೈನಸ್ ಇಲ್ಲಿ 8ಕ್ಕೆ ನಾವು 6ನ್ನು ಕೂಡಿಸಿದಾಗ 14ನ್ನು ಪಡೆಯಬಹುದು. ಉತ್ತರ 11 ಬರುವಂತೆ ಮಾಡುವಾಗ. ಆದ್ದರಿಂದ ಇಲ್ಲಿ 11 ಬಂದಿದ್ದರಿಂದ ಈ ಸಂಖ್ಯೆ 11ರಿಂದ ಭಾಗವಾಗುತ್ತದೆ. ಇಲ್ಲಿ ಕೂಡಿಸಿದ ಸಂಖ್ಯೆ 6. ಆದ್ದರಿಂದ ನಾವು ಇಲ್ಲಿ 6ನ್ನು ಸೇರಿಸೋಣ. ಸಂಖ್ಯೆ 6 ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 3.3ರ 2ರಿಂದ 6ನೇ ಲೆಕ್ಕದವರೆಗೆ ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 3.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.